ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ದತ್ತಾತ್ರೇಯ ಮಹಾರಾಜರ ಕೃಪಾಶೀರ್ವಾದ ಭೂಮಿ ಮೇಲೆ ಇರತಕ್ಕಂಥ ಪ್ರತಿಯೊಬ್ಬ ಮನುಷ್ಯನ ಮೇಲೂ ಇರಲಿ. ಅವರ ಒಂದು ಕೃಪಾಶೀರ್ವಾದದಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಗುರುಚರಿತ್ರೆಯ ಮುಂದುವರೆದ 36ನೇ ಅಧ್ಯಾಯದ ಭಾಗವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ, ಗುರು ಮಹಿಮೆಯ ಮುಂದಿನ ಭಾಗವನ್ನು ಹೇಳುತ್ತೇನೆ, ಆಲಿಸು. ಗಾಣಗಾಪುರದಲ್ಲಿ ಆಶಾರಹಿತನಾದ ಸದಾಚಾರಿ ಬ್ರಾಹ್ಮಣನಿದ್ದನು. ಆತನ ಪರಾನ್ನ ಊಟ ಮಾಡುತ್ತಿರಲಿಲ್ಲ. ಅದು ಆತನ ವೃತವಾಗಿತ್ತು. ನಿತ್ಯ ಮಾಧುಕರಿ ಬೇಡಿ ತಂದು ಮನೆಯಲ್ಲಿ ಊಟ ಮಾಡುವ ಆತನ ಪದ್ಧತಿಯಾಗಿತ್ತು. ಆತನ ಹೆಂಡತಿಗೆ ಇದು ಸರಿ ಬರುತ್ತಿರಲಿಲ್ಲ. ಗಾಣಗಾಪುರದಲ್ಲಿ ನಿತ್ಯದಲ್ಲೂ ಬ್ರಾಹ್ಮಣ ಆರಾಧನೆ ನಡೆಯುತ್ತಿತ್ತು. ಒಂದು ದಿನವಾದರೂ ಮೃಷ್ಟಾನ್ನ ಉಣ್ಣುವ ಭಾಗ್ಯ ಪಡೆಯದ ನಾನೆಂಥ ಹತಭಾಗಿನಿ ಎಂದು ಅವಳು ಮನದಲ್ಲಿಯೇ ಮರುಗುತ್ತಿದ್ದಳು. ಈ ವಿಷಯವು ಗುರುಗಳಿಗೆ ಗೊತ್ತಾಯಿತು. ಆ ಬ್ರಾಹ್ಮಣನು ಕರೆದು, ಇಂದು ನೀನು ನಿನ್ನ ವ್ರತವನ್ನು ಮುರಿದುಕೊಂಡು ನಿನ್ನ ಹೆಂಡತಿಯ ಅಪೇಕ್ಷೆಯಂತೆ ಔತಣ ಸ್ವೀಕರಿಸು ಎಂದು ಆಜ್ಞೆ ಮಾಡಿದರು. ವಿಪ್ರನು ಗುರುವಾಜ್ಞೆಯಂತೆ ಮೀರಲಾರದೆ ಆಗಲಿ ಎಂದು ಮನೆಗೆ ಬಂದನು. ಶ್ರೀಮಂತ ಬ್ರಾಹ್ಮಣರೊಬ್ಬರು ಅವರ ಮನೆಗೆ ಔತಣ ಕೊಡಲು ಬಂದರು. ಇಂದು ನಮ್ಮ ಸಮಾರಾಧನೆ ಇದೆ, ಸೇವೆ ಇದೆ, ದಂಪತಿಗಳಿಬ್ಬರು ಊಟಕ್ಕೆ ಬರಬೇಕೆಂದು ಆಮಂತ್ರಿಸಿ ಹೋದನು. ಸಮಾರಾಧನೆ ನಡೆಯಿತು. ಬ್ರಾಹ್ಮಣ ದಂಪತಿಗಳು ಒಂದೆಡೆ ಊಟಕ್ಕೆ ಕುಳಿತಿದ್ದರು. ಎಲೆಯಲ್ಲಿ ನಾನಾ ತರಹದ ಪಕ್ವಾನಗಳು ಬಡಿಸಿದ್ದರು. ಆದರೆ ಆ ನಾರಿಗೆ ಮಾತ್ರ ತಾನು ನಾಯಿಗಳೊಂದಿಗೆ ಹಂದಿಗಳೊಂದಿಗೆ ಒಂದೇ ಎಲೆಯಲ್ಲಿ ಊಟ ಮಾಡುತ್ತಿರುವೆ ಎಂದು ಭಾಸವಾಗತೊಡಗಿತು. ಊಟ ಮಾಡುವುದಕ್ಕೆ ಅಸಹ್ಯವೆನಿಸಿತು. ಮನೆಗೆ ಬಂದಾಗ ಅವಳು ಪತಿಯ ಎದುರು ತನ್ನ ಸ್ಥಿತಿಯನ್ನು ಹೇಳಿದಳು. ಅದಕ್ಕೆ ವಿಪ್ರನು ಅವಳ ಮೇಲೆ ಹರಿಹಾಯುತ್ತಾ, ನಿನ್ನ ದುರಾಸೆಯನ್ನು ತೃಪ್ತಪಡಿಸುವುದಕ್ಕಾಗಿ ಗುರುವಾಜ್ಞೆ ಮೀರಲಾಗದೆ ನಾನು ನನ್ನ ವೃತ್ತದ ಕೆಡಿಸಿಕೊಂಡು ಹಂದಿ ನಾಯಿಗಳೊಂದಿಗೆ ಊಟ ಮಾಡಬೇಕಾಯಿತು ಎಂದು ನುಡಿದನು. ಗುರುಗಳು ಆತನನ್ನು ಕರೆಸಿ, ಈಗೇನು ನಿನ್ನ ವೃತ್ತ ಭಂಗವಾಗಿಲ್ಲ. ನಿನ್ನ ಹೆಂಡತಿಯ ಅಪೇಕ್ಷೆ ತೀರಿಸುವುದಕ್ಕಾಗಿ ನಾವೇ ನಿನಗೆ ಆಜ್ಞೆ ಮಾಡಿದ್ದರಿಂದ ನಿನಗೆ ವೃತಭಂಗದ ದೋಷ ತಟ್ಟಲಾರದು. ಇನ್ನು ಮುಂದೆ ನಿನ್ನ ಹೆಂಡತಿಯು ಎಂದೆಂದೂ ಪರಾನ್ನ ಭೋಜನಕ್ಕೆ ಅಪೇಕ್ಷೆ ಪಡಲಾರಳು ಎಂದು ನಗುತ್ತಾ ನುಡಿದರು. ಮತ್ತು ಆ ಬ್ರಾಹ್ಮಣನನ್ನು ಕುರಿತು, ಗುರು ಶಿಷ್ಯ, ಮಾವ, ಸೋದರ ಮಾವ, ಸಾಧು ಸಜ್ಜನವರು ಇಂಥವರ ಮನೆಗೆ ಊಟಕ್ಕೆ ಹೋದರೆ ಅದು ಪರಾನ್ನವೆಂದು ತಿಳಿಯಬಾರದು. ಜಿಪುಣ, ಸ್ತ್ರೀಘಾತುಕ, ಗರ್ವಿಷ್ಠ, ವಂಚಕ ಇಂಥವರ ಮನೆಯಲ್ಲಿ ಎಂದಿಗೂ ಊಟ ಮಾಡಬಾರದು. ದಿನಾಲು ಉಷಕಾಲದಲ್ಲೆದ್ದು ಗುರು ಹಿರಿಯರನ್ನು ವಂದಿಸಿ ಬಹಿರ್ದೆಸೆಗೆ ಹೋಗಿ ಬರಬೇಕು. ನಿತ್ಯ ಪ್ರಾರ್ಥನಾ ಮಾಡಬೇಕು. ಸಂಧ್ಯಾ ವಂದನೆ, ಗಾಯತ್ರಿ ಜಪ, ದೇವಾರ್ಚನೆಗೆ ಎಂದೆಂದಿಗೂ ಬಿಡಬಾರದು ಎಂದು ಗುರುಗಳು ಆ ಬ್ರಾಹ್ಮಣನಿಗೆ ಆಚಾರ ಧರ್ಮವನ್ನು ತಿಳಿಸಿ ಹೇಳಿ ತೊಡಗಿದರೆಂಬಲಿಗೆ ಸಾರರೂಪ ಗುರುಚರಿತ್ರೆ 36ನೇ ಅಧ್ಯಾಯ ಮುಕ್ತಾಯವಾಯಿತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಚರಿತ್ರೆಯ ಮುಂದುವರೆದ 37ನೇ ಅಧ್ಯಾಯದ ಭಾಗವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕ ಗುರುಗಳು ಆ ಬ್ರಾಹ್ಮಣನಿಗೆ ಆಚಾರ ಧರ್ಮೋಪದೇಶಗಳನ್ನು ಮುಂದುವರಿಸುತ್ತಾ, ಬ್ರಾಹ್ಮಣನಾದವನು ಮನೆಯಲ್ಲಿ ಗೋವು, ಕೃಷ್ಣಾಜಿನ, ದರ್ಬೆ, ಒಣಕಟ್ಟಿಗೆ ಸದಾಕಾಲ ಇರಬೇಕು. ಮನೆಯನ್ನು ಸ್ವಚ್ಛವಾಗಿ ಸಾರಿಸಿ ಇಡಬೇಕು. ದೇವರ ಮನೆಯಲ್ಲಿ ರಂಗವಲ್ಲಿ ಹಾಕಬೇಕು. ಮಾನಸ ಪೂಜೆ ಅತ್ಯಂತ ಮಹತ್ವದ್ದಾಗಿರುವುದರಿಂದ ಅದನ್ನು ಆಚರಿಸಬೇಕು. ದೇವರ ಮೂರ್ತಿ ಪ್ರತಿಮಾದಿಗಳನ್ನು ಪೂಜಿಸಿದರೆ ಅವೇ ದೇವರಾಗಿ ಫಲ ಕೊಡುವವು. ವಿಷ್ಣುವಿಗೆ ತುಳಸಿ, ಶಿವನಿಗೆ ಬಿಲ್ವ, ಗಣಪತಿಗೆ ಗರಿಕೆ ಇವು ಅತ್ಯಂತ ಪ್ರೀತಿಯ ವಸ್ತುಗಳಾಗಿರುವುದರಿಂದ ಅವುಗಳಿಂದ ದೇವತಾ ಪೂಜೆ ಮಾಡಬೇಕು. ಪವಿತ್ರಾಸನದ ಮೇಲೆ ಕುಳಿತು ಪ್ರಾಣಾಯಾಮ ಮಾಡಬೇಕು. ಮಧ್ಯಾಹ್ನದ ವೇಳೆಗೆ ಮನೆಗೆ ಬಂದ ಅತಿಥಿ ಯಾವ ಕುಲದವನಾದರೂ ಆತನು ಊಟ ಕೊಟ್ಟು ಸಂತೃಪ್ತಿಪಡಿಸಬೇಕು. ಊಟಕ್ಕೆ ಮುತ್ತುಗು, ಬಾಳೆ, ತಾವರೆ ಎಲೆಗಳನ್ನು ಉಪಯೋಗಿಸಬೇಕು. ಕಂಚಿನ ಪಾತ್ರೆಯಲ್ಲಿ ಊಟ ಮಾಡಬಹುದು. ಮೊದಲು ಪಾಯಸ, ನಡುವೆ ಬಿರುಸಾನ್ನ, ಊಟದ ಕೊನೆಯಲ್ಲಿ ಮೊಸರನ್ನ ಮಾಡಬೇಕು. ಊಟವಾದ ಮೇಲೆ ತಾಂಬೂಲ ಸೇವಿಸಬೇಕು. ಬಹಳ ಉಪ್ಪು ಹಾಕಿದ ಅನ್ನ, ತಂಗಳು ಅನ್ನ, ಬಹಳ ಪದಾರ್ಥಗಳನ್ನು ಕೂಡಿದ ಅನ್ನವನ್ನು ಉಣ್ಣಬಾರದು. ಆದರೆ ತುಪ್ಪ, ಎಣ್ಣೆಯಲ್ಲಿ ಕರಿದ ಅನ್ನಕ್ಕೆ ದೋಷವಿಲ್ಲ. ಊಟವಾದ ಮೇಲೆ ಒಂದು ಪ್ರಹರವಾದರೂ ವೇದ್ಯಾಧ್ಯಯನ ಮಾಡಬೇಕು. ಸ್ಮಶಾನ, ನದಿ ತೀರ, 4 ದಾರಿ ಕೂಡಿದ ಜಾಗ, ಮುರುಕ ಗುಡಿ ಇಂಥದಲ್ಲಿ ಮಲಗಬಾರದು. ಬ್ರಾಹ್ಮಣನೇ, ಹೀಗೆ ಪರಾಶರ ಋಷಿಗಳು ಆಚರಣೆಯ ಧರ್ಮವನ್ನು ಹೇಳಿರುವರು. ಹೀಗೆ ಶ್ರದ್ಧೆಯಿಂದ ಆಚರಿಸುವವನಿಗೆ ದುಂಕ ಪ್ರಾಪ್ತಿಗಳಿಲ್ಲ. ಲಕ್ಷ್ಮಿಯೋ ತಾನೇ ಅಂಥವನ ಮನೆಯಲ್ಲಿ ವಾಸವಾಗಿರುವಳು. ಆತನು ಬ್ರಹ್ಮಜ್ಞಾನಿಯಾಗುವನು.
ಎಂದು ಹೇಳಿದಳು. ಆ ಬ್ರಾಹ್ಮಣನು ಗುರುಗಳಿಗೆ ವಂದಿಸುತ್ತಾ, ಕೃಷ್ಣ ಸಾಗರನೇ, ನಮ್ಮಂಥ ದೀನ ಭಕ್ತರನ್ನು ಉದ್ಧರಿಸುವುದಕ್ಕೆ ಅವತರಿಸಿ ಬಂದ ಪರಮಾತ್ಮನು ನೀನು. ನಿನ್ನ ಕೃಪಾ ಕಟಾಕ್ಷದಿಂದ ಕೊಳಗಾಗುವ ನಿನಗೆ ತಾನಾಗಿಯೇ ಜ್ಞಾನೋದಯವಾಗುವುದು ಎಂದು ಸ್ಮರಿಸುತ್ತಾ ಸಂಪ್ರೀತನಾದ ಶ್ರೀ ಗುರುನಾಥರು ಆ ಬ್ರಾಹ್ಮಣನ ಅನುಗ್ರಹ ಮಾಡಿದರೆಂಬಲಿಗೆ ಸಾರರೂಪ ಗುರುಚರಿತ್ರೆ 37ನೇ ಅಧ್ಯಾಯ ಮುಕ್ತಾಯವಾಯಿತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಚರಿತ್ರೆಯ ಮುಂದುವರೆದ ಅಧ್ಯಾಯ 38ನೇ ಅಧ್ಯಾಯವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಶ್ರೀ ಹರಿ ಓಂ ಶ್ರೀ ಗುರುಭ್ಯೋ ನಮಃ ನಾಮಧಾರಕ. ಗಾಣಗಾಪುರದಲ್ಲಿ ದಿನಾಲು ಗುರುಗಳ ಸಮ್ಮುಖದಲ್ಲಿ ಬ್ರಾಹ್ಮಣರ ಸಮಾಧಾನ ನಡೆಯುತ್ತಿತ್ತು. ಒಂದು ದಿನ ಭಾಸ್ಕರನೆಂಬ ಕಾಶ್ಯಪ ಗೋತ್ರದ ಬಡ ಬ್ರಾಹ್ಮಣನು ಗುರುಗಳಿಗೆ ದರ್ಶನಕ್ಕಾಗಿ ದೂರದ ಊರಿನಿಂದ ಬಂದನು. ಶ್ರೀ ಗುರುಗಳಿಗೆ ಭಿಕ್ಷೆ ಮಾಡಿಸಬೇಕೆಂಬ ಅಭಿಲಾಷೆ ಇತ್ತು. ಆದರೆ ಅವನು ಊರಿನಿಂದ ತಂದ ಅಕ್ಕಿ, ಬೇಳೆ, ಬೆಲ್ಲ, ಗೋಧಿ ಹಿಟ್ಟು, ತುಪ್ಪ ಮುಂತಾದವುಗಳು 3-4 ಜನರಿಗೆ ಸಾಲುವಷ್ಟು ಮಾತ್ರ ಇದ್ದವು. ಗುರುಗಳಿಗಾದರೂ ಅಪಾರವಾದ ಶಿಷ್ಯ ಸಮುದಾಯವಿತ್ತು. ಹೀಗಾಗಿ ಮುಂದೆ ಹೇಗೆ ಮಾಡುವುದೆಂಬ ಆತನು ವಿಚಾರ ಗೊಂದಲಕ್ಕೆ ಬಿದ್ದನು. ಅಷ್ಟರಲ್ಲಿ ಅಂದು ಸಮಾರಾಧನೆ ಮಾಡಿಸಿದ ಭಕ್ತರು ಬ್ರಾಹ್ಮಣರೆಲ್ಲ ಊಟಕ್ಕೆ ಕರೆದರು. ಬ್ರಾಹ್ಮಣರೊಂದಿಗೆ ಭಾಸ್ಕರನು ಊಟ ಮಾಡಿ ಬಂದನು. ರಾತ್ರಿ ಆಗಲು ತಾನು ಊರಿನಿಂದ ತಂದು ಗಂಟು ಕಟ್ಟಿಕೊಂಡು ಬಂದಿದ್ದ ಸಾಮಗ್ರಿಗಳನ್ನು ತಲೆದಂಬಿಗೆ ಇಟ್ಟುಕೊಂಡು ಮಠದ ಒಂದು ಮೂಲೆಯಲ್ಲಿ ಮಲಗಿದನು. ಭಾಸ್ಕರನಿಗೆ ಗುರುಗಳೆದುರು ತನ್ನ ಆಸೆ ಪರಿಸ್ಥಿತಿಗಳನ್ನು ಹೇಳಿಕೊಳ್ಳುವ ಧೈರ್ಯವಿರಲಿಲ್ಲ. ಹೀಗಾಗಿ 3 ತಿಂಗಳ ಕಾಲದವರೆಗೆ ದಿನನಿತ್ಯ ಇದೇ ಕ್ರಮದ ನಡೆಯುತ್ತಿತ್ತು. ಭಾಸ್ಕರನು ಗುರುಗಳಿಗೆ ಸಮಾರಾಧನೆ ಭಿಕ್ಷೆ ಮಾಡಿಸುವ ಉದ್ದೇಶದಿಂದ ಬಂದಿರುವುದನ್ನೆಂದು ತಿಳಿದುಕೊಂಡಿದ್ದ ಕೆಲವು ಕುತ್ಸಿತ ಬುದ್ಧಿಯು ಬ್ರಾಹ್ಮಣರು ಹಿಂದೆ ಮುಂದೆ ಆಡಿಕೊಳ್ಳುತ್ತಾ ತಾನು ನೋಡಿದರೆ ಒಂದು ಪಾವು ಅಕ್ಕಿ ಹಿಟ್ಟು ತಂದಿದ್ದಾನೆ, ಇಷ್ಟೆಲ್ಲ ಶಿಷ್ಯ ಬಳಗವಿದ್ದ ಗುರುಗಳಿಗೆ ಭಿಕ್ಷೆ ಮಾಡಿಸುತ್ತಾನೆಂತೆ, ಇವನ ಯೋಗ್ಯತೆ ನೋಡಿರಿ ಎಂದು ಮುಸಿ ನಗುತ್ತಿದ್ದರು. ಭಾಸ್ಕರನು ಆ ಬ್ರಾಹ್ಮಣ ವ್ಯಂಗ್ಯೋಕ್ತಿಗಳನ್ನು ಅನಿವಾರ್ಯವಾಗಿ ಸಹಿಸಿಕೊಂಡು ಸುಮ್ಮನಿರುತ್ತಿದ್ದನು. ಒಂದು ದಿನ ಭಾಸ್ಕರನು ತಮಗೆ ಭಿಕ್ಷೆ ಮಾಡಿಸಬೇಕೆಂಬ ಆಸೆಯಿಂದ ಇಲ್ಲಿಗೆ ಬಂದಿರೋ ವಿಷಯ ಗುರುಗಳಿಗೆ ಕಿವಿಗೆ ತಲುಪಿತ್ತು. ಗುರುಗಳು ಆತನನ್ನು ಕರೆದು, ಭಾಸ್ಕರ, ಇಂದು ನೀನೇ ಸ್ವಯಂ ಪಾಕ ಮಾಡಿ ನಮಗೆ ಭಿಕ್ಷೆ ಬಡಿಸಬೇಕು ಎಂದು ಆಜ್ಞೆ ಮಾಡಿದರು. ಭಾಸ್ಕರನು, ಆಗಲಿ ಗುರುಗಳೇ, ತಮ್ಮ ಅನುಗ್ರಹ ಎಂದು ನುಡಿದ ಗುರುಗಳಿಗೆ ನಮಸ್ಕಾರ ಮಾಡಿದನು. ಗುರು ಆಜ್ಞೆಯಂತೆ ಸ್ನಾನ ಮಾಡಿ ತಾನು ಊರಿನಿಂದ ಕಟ್ಟಿಕೊಂಡು ಬಂದಿದ್ದ ಅಲ್ಪ ಪ್ರಮಾಣದ ಪದಾರ್ಥಗಳಿಂದಲೇ ಅಡುಗೆ ಸಿದ್ಧಪಡಿಸಿದ್ದನು. ಗುರುಗಳ ಹತ್ತಿರ ಕೈ ಜೋಡಿಸಿ, ಸ್ವಾಮಿ, ಅಡುಗೆ ಸಿದ್ಧವಾಗಿದೆ ಎಂದು ಹೇಳಿದನು. ಹೊರಗೆ ಕುಳಿತಿದ್ದ ಕೆಲವು ಬ್ರಾಹ್ಮಣರು, ಇಂದು ಭಾಸ್ಕರನ ಸಮಾರಾಧನೆ ಎಂದ ಮೇಲೆ ನಾವೆಲ್ಲ ನಮ್ಮ ಮನೆಗಳಲ್ಲಿ ಊಟ ಬೇಕಂದಾಯಿತೆಂದು, ಯಾಕೆಂದರೆ ಆತನು ಕೇವಲ ಒಂದು ಪಾವಿನಷ್ಟು ಅಕ್ಕಿ ಮಾತ್ರ ಕಟ್ಟಿಕೊಂಡು ಬಂದಿದ್ದನು ಎಂದು ತಮ್ಮೊಳಗೆ ಮಾತನಾಡಿಕೊಂಡು ನಗುತ್ತಿದ್ದರು. ಗುರುಗಳು ಕಿವಿಗೆ ಬಿತ್ತು. ಗುರುಗಳು ತಮ್ಮ ಶಿಷ್ಯನಿಂದ ಹೊರಗಿದ್ದ ಬ್ರಾಹ್ಮಣರೆಲ್ಲರೂ ಒಳಗೆ ಕರೆಸಿಕೊಂಡು ಮತ್ತು ಭಾಸ್ಕರ್ನಿಂದ, ಈ ದಿವಸ ನಾನು ಬ್ರಾಹ್ಮಣ ಸಮಾರಾಧನೆ ಮಾಡಿಸುತ್ತೇನೆ, ನೀವೆಲ್ಲರೂ ಸ್ನಾನ ಮಾಡಿ ನಿಮ್ಮ ಕುಟುಂಬ ಪರಿವಾರ ಸಮೇತವಾಗಿ ಊಟಕ್ಕೆ ಬರಬೇಕೆಂದು ಔತಣ ಹೇಳಿದರು. ಬ್ರಾಹ್ಮಣರೆಲ್ಲೂ ಕೆಲವರು ಮುಸಿ ನಕ್ಕರು. ಭಾಸ್ಕರ್ನ ಮಾತಿನಲ್ಲಿ ಬ್ರಾಹ್ಮಣರಿಗೆ ವಿಶ್ವಾಸವಿಲ್ಲವೆಂಬುದನ್ನು ಮನಗಂಡು ಗುರುಗಳು ಆ ಬ್ರಾಹ್ಮಣನನ್ನು ಕುರಿತು, ಬ್ರಾಹ್ಮಣೋತ್ತಮರೇ, ಇಂದು ನಮ್ಮ ಭಕ್ತ ಭಾಸ್ಕರನು ನಿಜವಾಗಿಯೂ ಎಲ್ಲ ಬ್ರಾಹ್ಮಣರಿಗೆ ತೃಪ್ತಿಯಾಗುವಂತೆ ಪಂಚಪಕ್ವಾನಗಳಿಂದ ಸಮಾರಾಧನೆ ಮಾಡಿಸುತ್ತಾನೆ. ನೀವೆಲ್ಲ ಬೇಗ ನಿಮ್ಮ ಮನೆಯಿಂದ ಪರಸ್ಥಳಗಳಿಂದ ಬಂದ ಅತಿಥಿ ಅಭ್ಯಾಗ್ಯತರನ್ನೆಲ್ಲ ಕರೆದುಕೊಂಡು ಊಟಕ್ಕೆ ಬನ್ನಿ ಎಂದು ಅಪ್ಪಣೆ ಕೊಡಿಸಿದರು. ಗುರುಗಳೇ ಹೇಳಿದ ಮೇಲೆ ಮಠದಲ್ಲಿ ಸಮಾರಾಧನೆ ಎಂಬುದು ಜನರಿಗೆ ವಿಶ್ವಾಸವಾಯಿತು. ಬಹುಶಃ ಮಠದಲ್ಲಿ ಸಾಮಗ್ರಿಗಳಿಂದ ಗುರುಗಳೇ ಬೇರೆ ಅಡಿಗೆಯನ್ನು ಮಾಡಿಸಬಹುದೆಂದು ಮಾತಾಡಿಕೊಳ್ಳುತ್ತಾ ಅವರೆಲ್ಲ ಸ್ನಾನಕ್ಕೆ ತೆರಳಿದರು. ಭಾಸ್ಕರನಿಗೆ ಗುರುಗಳು ಆತ ಮಾಡಿದ್ದ ಅಡುಗೆಯನ್ನೆಲ್ಲ ತಂದು ತಮ್ಮ ಮುಂದೆ ಇಡುವಂತೆ ಆಜ್ಞೆ ಮಾಡಿದರು. ತಮ್ಮ ಹೆಗಲ ಮೇಲಿದ್ದ ಶಾಟಿಗೆಯನ್ನು ಆ ಅಡುಗೆಯ ಪಾತ್ರೆಗಳ ಮೇಲೆ ಮುಚ್ಚಿಸಿ ನಂತರ ಆ ಶಾಟಿಗೆಯ ಮೇಲೆ ತೀರ್ಥಗಳನ್ನು ಪ್ರೋಕ್ಷಿಸಿದರು. ಮಠದ ಆವರಣದಲ್ಲಿ 1,000 ಎಲೆಗಳನ್ನು ಊಟಕ್ಕೆ ಹಾಕಿದರು. ಊಟಕ್ಕೆ ಬಡಿಸುವ ಬ್ರಹ್ಮಚಾರಿಗಳಿಗೆ ಆ ಪಾತ್ರೆಯ ಮೇಲೆ ಹೊದಿಸಿದ್ದ ಶಾಟಿಯನ್ನು ಸಂಪೂರ್ಣವಾಗಿ ತೆರೆಯದೆ ಮೇಲೆ ಬೇರೆ ಪಾತ್ರೆಗಳನ್ನು ತೊಡಗಿಕೊಂಡು ಊಟಕ್ಕೆ ಬಡಿಸತಕ್ಕದ್ದೆಂದು ಆಜ್ಞೆ ಮಾಡಿದರು. ಗುರುಗಳು ಮತ್ತೊಂದು ಸಲ ಎಲ್ಲ ಬ್ರಾಹ್ಮಣನು ಭಾಸ್ಕರ್ನಿಂದ ಊಟಕ್ಕೆ ಕರೆಸಿದರು. ಬ್ರಾಹ್ಮಣರೆಲ್ಲರೂ ತಮ್ಮ ಪರಿವಾರದೊಂದಿಗೆ ಒಂದು ಸಾಲಾಗಿ ಹಾಕಿದ್ದ ಎಲೆಯ ಮುಂದೆ ಕುಳಿತರು. ಗುರುಗಳಿಗೆ
ಗುರುಗಳಿಗೆ ಸ್ವಲ್ಪ ಎತ್ತರದ ಸ್ಥಳದಲ್ಲಿಯೇ ಎಲೆ ಹಾಕಲಾಗಿತ್ತು. ಬ್ರಾಹ್ಮಣರಿಗೆ ಬೆಳೆಸುವ ಕಾರ್ಯ ಪ್ರಾರಂಭವಾಯಿತು. ಅಷ್ಟರಲ್ಲಿ ಭಾಸ್ಕರನು ಗುರುಗಳ ಪಾದಪೂಜೆ ಮುಗಿಸಿದ್ದರು. ತೀರ್ಥಗಳನ್ನು ಊಟಕ್ಕೆ ಕೊಡುವವರಿಗೆ ಕೊಡಲಾಯಿತು. ಅನ್ನಪೂರ್ಣ ಸ್ತೋತ್ರದ ನಂತರ ಗುರುಗಳಿಗೆ ಜಯ ಜಯಕಾರದೊಂದಿಗೆ ಬ್ರಾಹ್ಮಣ ಭೋಜನವು ಪ್ರಾರಂಭವಾಯಿತು. ಅನ್ನ, ಸಾರು, ಪಾಯಸನ್ನ, ಪರಮಾನ್ನ, ತುಪ್ಪ ಮುಂತಾದವುಗಳನ್ನು ಎಷ್ಟೆಷ್ಟು ಬಡಿಸಿದರೂ ಆ ಪಾತ್ರೆಗಳು ಬರಿದಾಗಲೇ ಇಲ್ಲ ಎಂದು ಇದನ್ನು ಕಂಡು ಜನರು ಬೆರಗಾದರು. ಬಂದ ಬ್ರಾಹ್ಮಣರೆಲ್ಲ ಯಥೇಚ್ಛತವಾಗಿ ಊಟ ಮಾಡಿ ಸಂತೃಪ್ತರಾದರು. ತುಪ್ಪದ ಪಾತ್ರೆಯಲ್ಲಿದ್ದ 2 ಸೇರು ತುಪ್ಪದಲ್ಲಿ ಒಬ್ಬೊಬ್ಬರು 2 ದೊನ್ನೆ ತುಪ್ಪ ಹಾಕಿಸಿಕೊಂಡು ಉಂಡರು. ಪಾತ್ರೆಯಲ್ಲಿ ತುಪ್ಪ ಮೊದಲಿದ್ದಷ್ಟೇ ಉಳಿದಿತ್ತು. ಬ್ರಾಹ್ಮಣ ಭೋಜನ ಮುಗಿದು ಊರೊಳಗಿನ ಇತರ ಜನಾಂಗಗಳು ಬಂದು ಊಟ ಮಾಡಿದರು. ಆದರೂ ಅಡಿಗೆ ತೀರಲಿಲ್ಲ. ಎಲ್ಲರೂ ಉಂಡ ತೃಪ್ತರಾಗಿ ಭಾಸ್ಕರನು ಊಟ ಮಾಡಿದನು. ನಂತರ ಗುರುವಾಜ್ಞೆಯಂತೆ ಶೇಷಾನ್ನವನ್ನು ಪಾತ್ರೆಯ ಸಮೇತ ನದಿಗೆ ಹೊತ್ತುಕೊಂಡು ಹೋಗಿ ನದಿಯಲ್ಲಿ ಸುರಿದಿರುವ ಜಲಚರಗಳೆಲ್ಲವೂ ಗುರುಪ್ರಸಾದದಿಂದ ಸಂತೃಪ್ತಿ ಹೊಂದಿದವು. ನಂತರ ಗುರುಗಳು ಭಾಸ್ಕರನೇ ಕರೆದು, ನೀನು ಮಾಡಿಸಿದ ಭಿಕ್ಷೆ ಹಾಗೂ ಬ್ರಾಹ್ಮಣ ಸಮಾರಾಧನೆ ನಾವು ಸಂತೃಪ್ತರಾದೆವು ಎಂದು ನುಡಿಯಲು ಭಾಸ್ಕರನು ಭಕ್ತಿ ಪುಲಕಿತನಾಗಿ, ಗುರುದೇವ, ಇದೆಲ್ಲ ನಿಮ್ಮ ಲೀಲೆ ಹೊರತು ಪಾಮರನಾದ ನಾನು ಸಾವಿರಾರು ಜನರನ್ನು ಊಟ ಮಾಡಿಸಲು ಹೇಗೆ ಸಾಧ್ಯವಾದಿತ್ತು? ಕರುಣಾಗಳಾದ ತಾವು ದೊಡ್ಡ ಮನಸ್ಸು ಮಾಡಿ ನನ್ನ ಮರ್ಯಾದೆ ಕಾಪಾಡಿದಿರಿ ಎಂದು ನಿರ್ಗಮನದಿಂದ ನುಡಿದ ಗುರುಚರಣಕ್ಕೆ ಗುರುಗಳಿಗೆ ಅಸನ್ಮುಖದಿಂದ ಆತನ ಬೆನ್ನಟ್ಟಿ, ಬಲೆ ಹಿಂದಿನಿಂದ ನಿನ್ನ ದಾರಿದ್ರ್ಯ ಹಿಂಗಿ ಹೋಯಿತು. ನೀನಿನ್ನು ನಿನ್ನ ಗ್ರಾಮಕ್ಕೆ ಹೋಗಿ ಸುಖವಾಗಿ ಬಾಳಿಕೊಂಡಿರು ಎಂದು ಪ್ರಾರ್ಥಿಸಿದರು. ಕಳಿಸಿಕೊಟ್ಟಿರೆಂಬಲಿಗೆ ಸಾರರೂಪ ಗುರುಚರಿತ್ರೆ 38ನೇ ಅಧ್ಯಾಯ ಮುಕ್ತಾಯವಾಯಿತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ದತ್ತಾತ್ರೇಯ ಪ್ರಭುವಿನ ಕೃಪಾಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ಮತ್ತೆ ಗುರುಚರಿತ್ರೆಯ ಮುಂದುವರೆದ 39ನೇ ಅಧ್ಯಾಯದ ಭಾಗವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಶ್ರೀ ಗುರುದೇವ ಗುರುಭ್ಯೋ ನಮಃ. ನಾಮಧಾರಕನಿಗೆ ಗಾಣಗಾಪುರದಲ್ಲಿ ಸೋಮನಾಥ ಗಂಗಾದೇವಿ ಎಂಬ ಹೆಸರಿನ ವೃದ್ಧ ದಂಪತಿಗಳಿದ್ದರು. 60 ವರ್ಷಗಳ ವಯಸ್ಸಾಗಿದ್ದರೂ ಗಂಗಾದೇವಿ ಬಂಜೆಯಾಗಿ ಉಳಿದಿದ್ದಳು. ಪತಿವೃತೆಯಾದ ಅವಳು ನಿತ್ಯ ಗುರುವಿನ ಸೇವೆಗೆ ಬಂದು ನೀಲಾಂಜನ ಹಚ್ಚಿ ಆರತಿ ಬೆಳಗುತ್ತಿದ್ದಳು. ಅವಳ ಸೇವೆಯಿಂದ ಸಂತುಷ್ಟರಾದ ಗುರುಗಳು ಒಂದು ದಿನ ಅವಳನ್ನು ಕುರಿತು, ಗಂಗಮ್ಮ, ನಿನ್ನ ಇಚ್ಛೆ ಏನಿದೆಯೋ ಎಂದು ಕೇಳಿಕೋ, ಭಗವಂತನು ಅದನ್ನು ಪೂರ್ತಿಗೊಳಿಸುತ್ತಾನೆ ಎಂದು ನುಡಿದನು. ಆಗ ಗಂಗಾದೇವಿ ಕೈ ಮುಗಿದು, ಗುರುನಾಥ, ಸರ್ವಾಂತರ್ಯಾಮಿ ಎನಿಸುವ ನಿಮಗೆ ಗೊತ್ತಿಲ್ಲದ ವಿಷಯ ಯಾವುದೂ ಇಲ್ಲ. ಈ ಜನ್ಮದಲ್ಲಿ ನಾನು ಅಪುತ್ರವತಿಯಾದುದರಿಂದ ಬಂಚೆ ಎನಿಸಿಕೊಳ್ಳುತ್ತಾ ಲೋಕನಿಂದಿಗೆ ಗುರಿಯಾಗಿ ಮಕ್ಕಳಿಲ್ಲದವರಿಗೆ ಮೋಕ್ಷವಿಲ್ಲ ಎಂಬ ಚಿಂತೆಯು ನನ್ನನ್ನು ಹಣ್ಣುಗೊಳಿಸಿದೆ. ಆದ ಕಾರಣ ನಮ್ಮ ಮುಂದಿನ ಜನ್ಮದಲ್ಲಿ ಆದರೂ ಸತ್ಪುತ್ರ ಉದಯಿಸುವಂತೆ ಅನುಗ್ರಹಿಸ ಮಾಡಿದರೆ ಎಂದು ಪ್ರಾರ್ಥಿಸಿಕೊಂಡಳು. ಅದಕ್ಕೆ ಗುರುಗಳು ನಗುತ್ತಾ, ಮುಂದಿನ ಜನ್ಮವನ್ನು ಕಂಡವರ್ಯಾರು? ಇದೇ ಜನ್ಮದಲ್ಲಿಯೇ ಸಂತತಿ ಭಾಗ್ಯ ಲಭಿಸುವುದು ಎಂದು ನುಡಿದರು. ಗಂಗಾದೇವಿಯ ಗುರುಗಳೇ, ಇನ್ನು ಮೇಲೆ ಈ ಜನ್ಮದಲ್ಲಿ ಮಕ್ಕಳಾಗಲು ಹೇಗೆ ಸಾಧ್ಯ? ಈಗಾಗಲೇ ನನ್ನ ಮುಟ್ಟು ಸಹಿತ ನಿಂತು ಹೋಗಿದೆ ಎಂದು ನುಡಿದಳು. ಗುರುಗಳು, ಗಂಗಮ್ಮ, ನೀನು ಸಲ್ಲಿಸಿದ ಸೇವೆ ವ್ಯರ್ಥವಾಗುವುದಿಲ್ಲ. ದಿನಾಲು ನೀನು ಸಂಗಮ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಅಶ್ವತ್ಥ ಸೇವೆಯನ್ನು ಮನಪೂರ್ವಕವಾಗಿ ಮಾಡು. ನಿನಗೊಬ್ಬ ಪುತ್ರನು ಜನಿಸುವನು. ಸಂದೇಹ ಪಡಬೇಡ ಎಂದು ಹೇಳಿದರು. ಗುರುವಾಕ್ಯದಲ್ಲಿ ನಿಷ್ಠೆ ಇಟ್ಟ ಗಂಗಾದೇವಿಯು ಅವರ ಆಜ್ಞೆಯಂತೆ ಅಶ್ವತ್ಥ ಸೇವೆ ಮಾಡತೊಡಗಿದಳು. 3ನೇ ದಿನದ ರಾತ್ರಿ ಸ್ವಪ್ನದಲ್ಲಿ ಅವಳಿಗೊಬ್ಬ ಬ್ರಾಹ್ಮಣನು ಕಾಣಿಸಿಕೊಂಡು, ಅಮ್ಮ, ನೀನು ನರಸಿಂಹ ಸರಸ್ವತಿ ಯತಿಗಳಿಗೆ ಭಕ್ತಿಯಿಂದ 7 ಪ್ರದಕ್ಷಿಣೆ ಹಾಕು, ನಮಸ್ಕಾರ ಮಾಡು, ಅವರು ಕೊಡುವ ಪ್ರಸಾದವನ್ನು ಭಕ್ಷಿಸು, ನಿನ್ನ ಇಚ್ಛೆ ಈಡೇರುವುದು ಎಂದು ನುಡಿದರು. ಅದೃಶ್ಯನಾದನು. ಗಂಗಾದೇವಿ ಥಟ್ಟನೆ ಎಚ್ಚೆತ್ತಳು. ಬೆಳಗ್ಗೆ ಹರಿದಿತ್ತು. ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿ ಅಶ್ವತ್ಥ ಸೇವೆ ಮುಗಿಸಿದಳು. ನಂತರ ಗುರುಮಠಕ್ಕೆ ಬಂದಳು. ಗುರುಗಳಿಗೆ 7 ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿದಳು. ಗುರುಗಳು ನಸನಗುತ್ತಾ ಅವಳಿಗೆ 2 ಬಾಳೆಹಣ್ಣುಗಳನ್ನು ಕೊಟ್ಟರು. ಗುರುಪ್ರಸಾದ ಭಕ್ಷಣೆಯನ್ನು ಪ್ರಭಾವದಿಂದಾಗಿ ಅವಳು ಅಂದೇ ರಜಸ್ವಲೆಯಾದಳು. ಅವಳು ಹವಿಷಾನ್ನವನ್ನು ಉಣ್ಣುತ್ತಾ 3 ದಿನಗಳನ್ನು ಮೌನವಾಗಿ ಕಳೆದಳು. 4ನೇ ದಿನ ಸ್ನಾನ ಮಾಡಿ ಪತಿ ಹಾಗೂ ಗುರುಗಳಿಗೆ ದರ್ಶನ ಪಡೆದಳು. ಗುರುಗಳಿಗೆ ಅವಳಿಗೆ ಪುತ್ರವತಿ ಭವ ಎಂದು ಆಶೀರ್ವದಿಸರು. ಆ ರಾತ್ರಿ ದಂಪತಿಗಳಿಬ್ಬರು ಸಂತೋಷದಿಂದಿರಲು ಗುರುಕೃಪೆಯಿಂದ ಅಂದೇ ಅವಳಿಗೆ ಗರ್ಭ ನಿಂತಿತು. ಗಂಗಾದೇವಿ ಬಂಜೆತನದಿಂದ ಮುಕ್ತಳಾದ
ಗಳೆಂಬು ವಿಷಯ ತಿಳಿದು ಎಲ್ಲರೂ ಸಂತೋಷಪಟ್ಟರು. ನವಮಾಸಗಳು ತುಂಬಿ ಗಂಗಮ್ಮನು ಹೆಣ್ಣು ಮಗುವೊಂದು ಜನ್ಮ ಕೊಟ್ಟಳು. ಜ್ಯೋತಿಷಿಗಳು ಮಗುವಿನ ಜಾತಕ ಬರೆದು ಈ ಮಗಳು 3 ಮಕ್ಕಳಿಗೆ ತಾಯಿಯಾಗುವಳೆಂದು ಭವಿಷ್ಯ ನುಡಿದರು. 10ನೇ ದಿನ ಸ್ನಾನ ಮುಗಿಸಿ ಗಂಗಾದೇವಿ ಮಗುವಿನೊಂದಿಗೆ ಮಠಕ್ಕೆ ಬಂದು ಮಗುವನ್ನು ಗುರುಚರಣಗಳಿಗೆ ಮೇಲೆ ಹಾಕಿ ತಾನು ನಮಸ್ಕರಿಸಿ, ಶ್ರೀ ಗುರುಗಳು ಅವಳಿಗೆ ಈ ಮಗು ಶತಾಯುಷಿಯಾಗಿ ಪುತ್ರ ಪುತ್ರಿಯರನ್ನು ಪಡೆಯುವಳು, ಇವಳ ಗಂಡನು ಜ್ಞಾನಿಯಾಗುವ ಪತಿವ್ರತೆಯಾದ ಇವಳು ಎಲ್ಲರಿಗೂ ಪೂಜ್ಯಳೆನಿಸುವಳು. ದಕ್ಷಿಣ ದೇಶದ ಅರಸನೊಬ್ಬನು ಅವಳಿಗೆ ದರ್ಶನ ಕೊಡುವನು ಎಂದು ವರವನಿತ್ತರು. ಗಂಗಾದೇವಿಯು ತನಗೆ ಇನ್ನೊಂದು ಗಂಡು ಮಗುವನ್ನು ಕರುಣಿಸಬೇಕೆಂದು ಗುರುಗಳಿಗೆ ಪ್ರಾರ್ಥಿಸಿಕೊಂಡಳು. ಗುರುಗಳು ನಗುತ್ತಾ, ನಿನಗೆ 100 ವರ್ಷ ಬಾಳುವ ಮೂರ್ಖ ಮಗ ಬೇಕೋ ಅಥವಾ 30 ವರ್ಷ ಜೀವಿಸುವ ಸುಪುತ್ರ ಬೇಕು ಎಂದು ಪ್ರಶ್ನೆ ಮಾಡಿದರು. ನನಗೆ ಸುಪುತ್ರನೇ ಜನಿಸಲಿ, ಆದರೆ ಆ ಮಗನಿಗೆ 5 ಮಕ್ಕಳು ಭಾಗ್ಯವಿರಬೇಕು ಎಂದು ಪ್ರಾರ್ಥಿಸಿದಳು. ಗುರುಗಳು ತಥಾಸ್ತು ಎಂದು ನುಡಿದರು. ಗುರುವಾಕ್ಯದಂತೆ ಗಂಗಾದೇವಿ ಹುಟ್ಟಿದ ಮಗನು ವೇದಶಾಸ್ತ್ರ ಪಂಡಿತನಾಗಿ 5 ಮಕ್ಕಳನ್ನು ಪಡೆದನು. ಹೀಗಿದೆ ಗುರು ಪ್ರಕೃಪೆಯ ಪ್ರಭಾವ ಎಂದು ಸಿದ್ಧಮುನಿಯು ನಾಮಧಾರಕನಿಗೆ ಸಿದ್ಧಮುನಿಯು ತಿಳಿಸಿದರೆಂಬಲಿಗೆ ಸಾರರೂಪ ಗುರುಚರಿತ್ರೆ 39ನೇ ಅಧ್ಯಾಯ ಮುಕ್ತಾಯವಾಯಿತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ದಿಗಂಬರಾಯ ವಿದ್ಮಹಿ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಎಲ್ಲ ದತ್ತಾತ್ರೇಯ ಮತ್ತು ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮೆಲ್ಲರ ಮನೆ ಮಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ಇಲ್ಲಿಗೆ ಗುರುಚರಿತ್ರೆ 39ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. ಮತ್ತೆ ಒಂದು ಹೊಸ ಅಧ್ಯಾಯ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜಯ ಜಯ ಸ್ವಾಮಿ ಸಮರ್ಥ.